ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹ ಅನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲುಕ್ ಹೂ ಇಸ್ ಹಿಯರ್, ಅನುರಾಗ್. ಇವತ್ತು ನೋಡಿ, ಸ್ನೇಹ ಅನುರಾಗ ಯೂಟ್ಯೂಬ್ ಚಾನಲ್ಗೆ ಒಂದು ಕಳೆ ಬಂತು, ಬಿಕಾಸ್ ಅನುರಾಗ್ ಬಂದಿದ್ದಾರೆ. ಆ್ಯಂಡ್ ನೋಡಿ, ನಮ್ಮಮ್ಮ, ಪಪ್ಪ ಆ್ಯಂಡ್ ಪಾಪು, ನಾವೆಲ್ಲರೂ ಇವತ್ತು ಔಟಿಂಗ್ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಹೋಗ್ತಾ ಹೇಳ್ತೀನಿ, ಬನ್ನಿ, ಲೆಟ್ಸ್ ಗೋ. ಸೋ ಲಾಂಗ್ ಫ್ಯಾಮಿಲಿ ಔಟಿಂಗ್ ಹೊರಟಿದ್ದೀವಿ. ಆಲ್ಮೋಸ್ಟ್ ನಾನಂತೂ 1 ವರ್ಷನೇ ಆಗೋಯ್ತು, ಎಲ್ಲೂ ಹೊರಗಡೆನೇ ಹೋಗಿರ್ಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಎಷ್ಟು ಖುಷಿ ಆಗ್ತಾ ಇದೆ, ದಟ್ ಟು ವಿತ್ ಅವರ್ ಲಿಟಲ್ ಒನ್. ಫಸ್ಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಆ್ಯಂಡ್ ಎಸ್, ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ನಾವು ಹೊರಟ್ವಿ. ಆ್ಯಂಡ್ ಇಟ್ ವಾಸ್ ಅರೌಂಡ್ 5 o'clock ಇನ್ ದ ಈವ್ನಿಂಗ್. ನೋಡಿ ಇವಾಗ ಸೂರ್ಯ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಆ್ಯಂಡ್ ಎಸ್, ನಾವು ಹೊರಟಿರೋದು ಸನ್ಸೆಟ್ ನೋಡೋದಕ್ಕೆ. ಸನ್ಸೆಟ್ ಅಂದ ತಕ್ಷಣವೇ ನೀವೆಲ್ಲ ಗೆಸ್ ಮಾಡಿರ್ಬೋದು ಯಾವ ಜಾಗ ಅಂತ. ನೋಡಿ, ಸಮ್ಮರ್ ಆದರೂ ಎಷ್ಟು ಗ್ರೀನ್ರಿ ಇದೆ ನಮ್ಮ ಮಲೆನಾಡಲ್ಲಿ. ಈ ರೀತಿ ಸಣ್ಣ ಟ್ರಿಪ್ ಹೋಗೋದ್ರಿಂದ ನಮ್ಮ ಮನಸ್ಸಿಗೂ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಹಾಗೆ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ ಹಾಗೂ ಆಗುತ್ತೆ. ಹಾಗೆ ಮಕ್ಕಳನ್ನು ಕೂಡ ನಾವು ಆಚೆ ಕರ್ಕೊಂಡು ಹೋಗ್ತಾ ಇರಬೇಕು. ಇದರಿಂದಾಗಿ ಅವಕ್ಕೂ ಒಂಥರ ಹೊರಗಡೆ ಪ್ರಪಂಚದ ಅರಿವು ಆಗುತ್ತೆ, ಹಾಗೆಯೇ ಹೊಸ ಜನರ ಪರಿಚಯ ಆಗುತ್ತೆ. ನಾವು 4 ಜನ ಇರ್ತೀವಿ ಮನೇಲಿ, ನಮ್ಮ ಜೊತೆನೇ ಬೆಳೀತಿರ್ತಾವಲ್ವ. ಈ ರೀತಿಯಾಗಿ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಬೇರೆ ಪ್ರಪಂಚನೂ ಪರಿಚಯ ಆಗತ್ತೆ. ಆ್ಯಂಡ್ ಅಷ್ಟೊತ್ತಿಗೆ ಪಾಪುಗೆ ಹೊಟ್ಟೆ ಹಸಿವಾಗಕ್ಕೆ ಶುರುವಾಯಿತು. ಸೊ ಅವನಿಗೆ ಫೀಡ್ ಮಾಡಿ ಮಲಗಿಸೋಣ ಅಂತ ನಾನು ಹಿಂದೆ ಹೋದೆ. Mommy thinks. And look at the view. ನಮ್ಮ ಮಲೆನಾಡು. ಆಗ್ಬಿಟ್ಟಿತ್ತು ಅಂತಂದ್ರೆ, 1 ವರ್ಷದಿಂದ ನಾನು ಇಲ್ಲಿ ಕೊಪ್ಪಕ್ಕೆ ಬಂದ ತಕ್ಷಣ ಮಳೆಗಾಲ ಸ್ಟಾರ್ಟ್ ಆಗ್ಬಿಡ್ತಾ. ನನ್ನ ಮನೆಯಿಂದ ಹೊರಗಡೆ ಕಾಲಿಡಕ್ಕೆ ಆಗ್ಲಿಲ್ಲ. ಸೊ ಅವಾಗಿಂದ ಒಂಥರ ಮನೆ ಒಳಗೆ ಲಾಕ್ ಆದಂಗೆ ಆಗ್ಬಿಟ್ಟು ಯಾವಾಗ ಹೊರಗಡೆ ಹೋಗ್ತೀನಪ್ಪ ಅಂತ ಅನಿಸ್ತಾ ಇತ್ತು. ಸೊ ಇವಾಗ ಇಲ್ಲಿ ಮನೆಯಿಂದ ಒಂದು 10 ಕಿಲೋಮೀಟರ್ ದೂರ ಹೋದ್ರೇನೆ ಒಂಥರ ಎಲ್ಲೋ ಬೇರೆ ದೇಶಕ್ಕೆ ಹೋದ ಫೀಲ್ ಬರ್ತಾ ಇದೆ ನನಗಂತೂ. ಸೊ ಇವತ್ತು ಇವನ್ ಅನುರಾಗ್ ಕೂಡ ಬಂದಿದ್ರಿಂದ ನಾವು ಇವತ್ತು ಆಗುಂಬೆಗೆ ಹೊರಟಿದ್ದೀವಿ. ನಮ್ಮ ಊರಿಂದ ಇಟ್ಸ್ 35 ಕಿಲೋಮೀಟರ್ಸ್. ಸೊ ಇವತ್ತು ಸನ್ಸೆಟ್ ಬಂದು 6:33 ಸೊ ನಾವು ಇವಾಗ ಹೊರಟಿರೋದು ಬಂದು 5:45 ಆಗಿದೆ ಆಲ್ಮೋಸ್ಟ್. ಇನ್ನೇನು ಹತ್ರ ಇದ್ದೀವಿ ನಾವು ಆಗುಂಬೆಗೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರ್ಬೋದು ಆಗುಂಬೆ ಯಾವುದಕ್ಕೆ ಫೇಮಸ್ ಅಂತ. ಎಸ್, ಇಟ್ ಈಸ್ ಫೇಮಸ್ ಫಾರ್ ಸನ್ಸೆಟ್ ವ್ಯೂ ಪಾಯಿಂಟ್. ಹಾಗೆ ಆಗುಂಬೆನ ಇಟ್ಸ್ ಕಾಲ್ಡ್ ಆಸ್ Karnataka's Chirapunji because it records the highest rainfall in Karnataka. ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಬನ್ನಿ ಹೋಗೋಣ. ನಾನು ಇಲ್ಲಿ ಬ್ಯಾಕ್ ಸೀಟಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಪಾಪು ತಾಚಿ ಮಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಅವರ ಅಜ್ಜಿ ನೋಡಿ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಎಸ್, ಇವತ್ತು ಕಾರ್ ಡ್ರೈವ್ ಮಾಡ್ತಿರೋದು ಬಂದು ನಮ್ಮ ಪತಿ ದೇವರು ಅನುರಾಗ್. ಆ್ಯಂಡ್ ಕೊಪ್ಪ ಟು ಆಗುಂಬೆ ಹೋಗಬೇಕಾದ್ರೆ ಆನ್ ದ ವೇ ನಮಗೆ ಹರಿಹರಪುರ ಮಠ ಸಿಗತ್ತೆ. ಈಗ 2 ವರ್ಷದ ಹಿಂದೆ ಇದನ್ನು ರಿನೋವೇಷನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ನಾನು ಹೇಳ್ತೀನಿ. ಈ ರೂಟಲ್ಲಿ ಹೋಗ್ತಿರೋರು ಒಂದ್ಸತಿ ವಿಸಿಟ್ ಮಾಡಿ.
ಹೀಗೆ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಮಗೆ ಆಗುಂಬೆ ಬಂದಿದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ಇಟ್ಸ್ ಜಸ್ಟ್ 35 ಕಿಲೋಮೀಟರ್ಸ್ ನಮ್ಮ ಕೊಪ್ಪದಿಂದ. ಇಲ್ಲೆಲ್ಲ ಯಾವುದೇ ಟ್ರಾಫಿಕ್ ಇರಲ್ಲ ಅಲ್ವಾ, ಹಾಗಾಗಿ ನಾವೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗಿಬಿಟ್ವಿ ಆಗುಂಬೆನ. ಬಟ್ ಬೆಂಗಳೂರಲ್ಲೆಲ್ಲ ನಾವು ಒಂದು 2 ಕಿಲೋಮೀಟರ್ಸ್ ಹೋಗೋಕ್ಕೇ ಎಷ್ಟು 1 ಗಂಟೆಗಟ್ಟಲೆ ಕಾಲ ಕಾಯಬೇಕಾಗತ್ತೆ. ಆ್ಯಂಡ್ ಎಸ್ ವಿ ರೀಚ್ಡ್ ಆಗುಂಬೆ. ಪಾಪುಗಂತೂ ಅಷ್ಟು ಖುಷಿಯಾಗಿತ್ತು, ಅವನದು ಫಸ್ಟ್ ಟ್ರಿಪ್ ಅಲ್ವಾ ಇದು. ಆ್ಯಂಡ್ ನಾವು ಪಾಪು ಇದ್ದಿದ್ದರಿಂದ ಸನ್ಸೆಟ್ ಪಾಯಿಂಟ್ ಹತ್ರನೇ ಇಳ್ಕೊಂಡ್ವಿ. ಬಟ್ ಅಲ್ಲಿ ಪಾರ್ಕಿಂಗ್ ಇಲ್ಲ, ಸ್ವಲ್ಪ ದೂರದಲ್ಲಿ ನಮ್ಮ ಕಾರನ್ನೆಲ್ಲ ನಾವು ಪಾರ್ಕ್ ಮಾಡಬೇಕಾಗತ್ತೆ. ಸೊ ಅನುರಾಗ್ ಏನು ಮಾಡಿದ್ರು ಅಂತಂದರೆ ಕಾರ್ನ ಪಾರ್ಕ್ ಮಾಡಿ ನೋಡಿ ಇಲ್ಲಿ ಯಾರ ಹತ್ರನೂ ಡ್ರಾಪ್ ತಗೊಂಡು ಬರ್ತಾ ಇದ್ದಾರೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ನಾವು ರೀಚ್ ಆದಾಗ ನೋಡಿ ಇನ್ನು ಸೂರ್ಯ ಎಷ್ಟು ಮೇಲಿದ್ದಾನೆ ಅಂತ. Look at the crowd here. ಆ್ಯಂಡ್ ನೋಡಿ ನಾವು ವೀಕೆಂಡಲ್ಲಿ ಹೋದ್ರೂ ಕಂಪ್ಯಾರಿಟಿವ್ಲಿ ಕ್ರೌಡ್ ಕಡಿಮೆನೇ ಇತ್ತು, ಬಿಕಾಸ್ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಟೂರಿಸ್ಟ್ಗಳು ಕಡಿಮೆ. ನೋಡಿ ನಮ್ಮ ಪಾಪು ನೇಚರ್ನ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದೆ ಅಂತ. ಅವನು ಖುಷಿ ಪಡ್ತಿದ್ದನ್ನ ನೋಡಿ ನಮಗೆ ಇನ್ನೂ ಡಬಲ್ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಸನ್ಸೆಟ್ ಪಾಯಿಂಟಿಂದ ಕೆಳಗಡೆ ನೋಡಿ ಆಗುಂಬೆ ಘಾಟ್ನ ವ್ಯೂ ಯಾವ ರೀತಿಯಾಗಿ ಕಾಣ್ತಾ ಇತ್ತು ಅಂತ. ಆಗುಂಬೆ ಘಾಟಿ ಡ್ರೈವಿಂಗ್ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಡ್ರೈವರ್ಸ್ಗೆ. ಬಟ್ ಜೊತೆಲಿರೋರಿಗೆ ಪ್ರಕೃತಿ ಸೌಂದರ್ಯನ ಸವ್ಯಕ್ಕೆ 2 ಕಣ್ಣು ಸಾಲದು. ನೋಡಿ ಎಂಥ ರುದ್ರ ರಮಣೀಯ ದೃಶ್ಯ. ಆ್ಯಂಡ್ ನಮ್ಮ ಪಾಪು ಅಂತೂ ಎಲ್ಲರನ್ನು ನೋಡಿ ನಗದೇನು ಮಾತಾಡ್ಸೋದೇನು ಅದನ್ನು ನೋಡಿ ನಮಗಂತೂ ಖುಷಿ ಆಗ್ತಾಯಿತ್ತು. ಬಿಕಾಸ್ ಎಲ್ಲರ ಜೊತೆ ಮಿಂಗಲ್ ಆಗ್ತಾನೆ ಇವನು ಅಂತ ನಮಗೆ ಇದರಿಂದ ಗೊತ್ತಾಯಿತು. ಆ್ಯಂಡ್ ಮುಂಚೆ ಎಲ್ಲ ಇತ್ತು ಇಷ್ಟು ಚಿಕ್ಕ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗಬಾರ್ದು ಅಂತೆಲ್ಲ. ಬಟ್ ಸೀರಿಯಸ್ಲಿ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಅವುಗಳಿಗೂ ಒಂದು ಚೇಂಜ್ ಬೇಕಾಗತ್ತೆ, ಹಾಗೆಯೇ ಅವಕ್ಕೂ ಹೊಸ ಪ್ರಪಂಚದ ಪರಿಚಯ ಕೂಡ ಆಗತ್ತೆ. ಬನ್ನಿ ಇವಾಗ ಸನ್ಸೆಟ್ನ ನೋಡ್ಕೊಂಡು ಬರೋಣ. ಆ್ಯಂಡ್ ಎಸ್ ಸನ್ಸೆಟ್ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ, ಹಾಗೆಯೇ ಇಲ್ಲಿ ಕೂತ್ಕೊಂಡಿದ್ವಿ. ಬಟ್ ಕೇರ್ಫುಲ್ ಆಗಿರಿ, ಆಗುಂಬೆಲಂತೂ ಮಂಗಗಳು ತುಂಬಾ ಇದೆ. ನಮ್ಮ ಹತ್ರ ಇರುವಂಥ ವಾಟರ್ ಬಾಟಲ್ಸ್ ಆಗಲಿ ಏನಾದರೂ ತಿಂಡಿ ಎಲ್ಲ ತಗೊಂಡು ಹೋದರೆ ತುಂಬಾ ಕೇರ್ಫುಲ್ ಆಗಿರಬೇಕು, ಕಿತ್ಕೊಳ್ಳೋಕ್ಕೆ ಬಂದ್ಬಿಡ್ತವೆ. ಆ್ಯಂಡ್ ನನಗೆ ಈ ವ್ಯೂನ ನೋಡಿ ಈ ಹಾಡು ನೆನಪಾಗ್ತಾ ಇತ್ತು ನೋಡಿ. ಈ ಕಡೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ಪಾಪುಗೆ ಹಾಡಿ ಹಾಡಿ ಇಂಥದ್ದೇ ಹಾಡುಗಳು ನನಗೆ ಬಾಯಿಗೆ ಬರುತ್ತೆ ಇವಾಗಂತೂ. ಪಾಪು ಅಂತೂ ಟ್ರಾವೆಲ್ನ ತುಂಬಾ ಎಂಜಾಯ್ ಮಾಡ್ತಾನೆ. ಅದರಿಂದ ಇನ್ನೂ ಟ್ರಿಪ್ಸ್ ಎಲ್ಲ ಮಾಡ್ಬೋದು ಅಂತ ನನಗೊಂದು ಕಾನ್ಫಿಡೆನ್ಸ್ ಬಂತು ಪಾಪು ಜೊತೆ. ಆಗುಂಬೆಯಲ್ಲಿ ಒಂದು ಹೋಟೆಲ್ ಇದೆ, ಅದು ತುಂಬಾ ಚಾಟ್ಸ್ ಎಲ್ಲ ಸಕ್ಕದಾಗಿರುತ್ತೆ. ಅಲ್ಲಿ ನನಗೆ ತಿನ್ನಬೇಕು ಅಂತ ತುಂಬಾ ಆಸೆ ಇತ್ತು ಆಫ್ಟರ್ ಲಾಂಗ್ ಟೈಮ್. ಬಟ್ ಕ್ರೌಡ್ ತುಂಬಾ ಇದ್ದಿದ್ದರಿಂದ ಹಾಗೆಯೇ ಪಾಪುನೂ ಜೊತೆಗಿದ್ದಿದ್ದರಿಂದ ಬೇಡ ಅಂತ ಅಂದ್ಕೊಂಡು ನಮ್ಮೂರಲ್ಲಿ ಚಾಟ್ಸ್ ತಿನ್ನೋಣ ಅಂತ ನೈಟ್ ವ್ಯೂ ಆಫ್ ಹರಿಹರಪುರ ಮಠ. ಇಟ್ ಹ್ಯಾಸ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಯಾಕೆ ಅಂತ ಮುಂದೆ ತಿಳಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದು ಶ್ರೀ ಕೃಷ್ಣಾಸ್ ಕೆಫೆ. ಕೊಪ್ಪದವರಿಗೆಲ್ಲರಿಗೂ ಗೊತ್ತೇ ಇರುತ್ತೆ ಇದು. ಮುಂಚೆ ಸಂಗೀತ ಚಾಟ್ಸ್ ಅಂತ ಇತ್ತು, ಇವಾಗ ರಿನೋವೇಷನ್ ಮಾಡಿ ಶ್ರೀ ಕೃಷ್ಣಾಸ್ ಕೆಫೆ ಅಂತ ಮಾಡಿದ್ದಾರೆ. ಇಲ್ಲಿ ದಹಿಪುರಿ ತುಂಬಾ ಸಖತ್ತಾಗಿ ಮಾಡ್ತಾರೆ, ಒಂದ್ಸತಿ ಟೇಸ್ಟ್ ಮಾಡಿ. ಪಾಪುನ ಪಪ್ಪ ಹೊರಗಡೆ ಎತ್ಕೊಂಡು ಹೋಗಿದ್ರು, ನಾನು ಅಮ್ಮ ಕಾರಲ್ಲೇ ಕೂತ್ಕೊಂಡಿದ್ವಿ. ನೋಡಿ ಬಂತು ನಮ್ಮ ದಹಿಪುರಿ. ಆಲ್ಮೋಸ್ಟ್ ಎಷ್ಟು ಅಂತಂದರೆ 4-5 ಮಂತ್ಸೇ ಆಗೋಗಿತ್ತು ನಾನಂತೂ ಚಾಟ್ಸ್ ತಿಂದು.
ಇವತ್ತು ಫಾರ್ ದ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಏನೋ ಖುಷಿ ಆಗ್ತಾಯಿದೆ. ಫಾರ್ ದ ಫಸ್ಟ್ ಟೈಮ್ ತಿನ್ನೋ ಥರ ಅನಿಸ್ತಾ ಇದೆ. ದಹಿ ಪುರಿ ಹಾಗೆಯೇ ಚಾಟ್ಸ್ ತಿಂದು ಮನೆಗೆ ಬಂದ್ವಿ. ಎಸ್, ಇದಾಗಿತ್ತು ಒಂದು ಫನ್ ಡೇ ವ್ಲಾಗ್. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಸ್, ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ. ಪಾಪು ಇರೋದ್ರಿಂದ ನನಗೆ ಎಡಿಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ಪ್ಲೀಸ್ ಕೋಆಪ್ರೇಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. Until my next video, take care, love you and bye bye.